ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸಜ್ಜಲಶ್ರೀ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಬೆಲ್ಲದ ಪುರಿ ಉಂಡೆ ಮಾಡ್ತಾ ಇದ್ದೀವಿ. ನೋಡಿ, ಈ ಥರ ಚೆನ್ನಾಗಿ ಬಂದಿದೆ ಮಂಡಾಳು ಉಂಡೆ, ಪುರಿ ಉಂಡೆ. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇವತ್ತು ನಾವು ಮಂಡಾಳು ಉಂಡೆ ಮತ್ತು ಪುರಿ ಉಂಡೆ ಅಂತ ಮಾಡ್ತಾ ಇದ್ದೀವಿ. ಇವಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬೌಲು ಮಂಡಾಳು, ಒಂದು ಸಣ್ಣ ಚಿಕ್ಕ ಬೌಲ್ ಅಷ್ಟು ಪುಟಾಣಿ ತೊಗೊಂಡಿದ್ವಿ, ತುರಿದಿರೋ ಕೊಬ್ಬರಿ ತೊಗೊಂಡಿದ್ವಿ, ಒಣ ಕೊಬ್ಬರಿ, ಒಂದು ಬೌಲು ಬೆಲ್ಲ ತೊಗೊಂಡಿದ್ವಿ ಜಜ್ಜಿಟ್ಟಿರೋದು. ಈಗ ನೋಡಿ ಮಾಡೋಣ. ನೋಡಿ, ಬೆಲ್ಲ ಜಜ್ಜಿಟ್ಕೊಂಡಿರೋ ಬೆಲ್ಲನ ಸ್ವಲ್ಪ ಒಂದು ಅರ್ಧ ಲೋಟ, ಸಣ್ಣ ಚಿಕ್ಕ ಲೋಟದಲ್ಲಿ ಅಷ್ಟೇ ನೀರು ಹಾಕೋಬೇಕು. ಅದನ್ನೇ ಬೆಲ್ಲ ಕರಗೋ ಪೂರ್ತಿ ಅಷ್ಟೇ ನೀರು ಹಾಕೋಬೇಕು. ಆ ಥರ ನೀರು ಹಾಕ್ಕೊಂಡು ಈ ಥರ ಗ್ಯಾಸ್ ಮೇಲೆ ಕರ್ಗೋಕ್ಕಿಟ್ಟಿದ್ದೀವಿ. ಬೆಲ್ಲನ ಪಾಕ ಮಾಡ್ಕೋಬೇಕು. ಪಾಕ ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು. ಪಾಕ ತೋರಿಸ್ತಾ ಇದ್ದೀವಿ. ಇದೆಲ್ಲ ಪಾಕ ಬಂದಮೇಲೆ ಯಾವ ಥರ ಬರಬೇಕು ಪಾಕ ಅನ್ನೋದು ಆಣ ತೋರಿಸ್ತಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೆಲ್ಲ ಕರ್ಕೋಬೇಕು. ನೀರಿನಲ್ಲಿ ಸ್ವಲ್ಪ ನೀರು ಹಾಕಬೇಕು. ನೋಡಿ, ಈ ಥರ ಪಾಕ ಬಂದಿದೆ. ಇದು ಸರಿಯಾಗಿ ಆಗಿದೆ ಪಾಕ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀವಿ. ಇದು ಬಂದಿದೆ ಪಾಕ ಅಂತ ಯಾಕೆ ಗೊತ್ತಾಗಬೇಕಂದ್ರೆ, ಈ ಥರ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಈ ಥರ ಈ ಪಾಕನ ಇದರಲ್ಲಿ ಒಂದೆರಡು ಹನಿ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಈ ಥರ ಗಟ್ಟಿ ಮಾಡ್ಕೋಬೇಕು. ಈ ಥರ ಗಟ್ಟಿ ಮಾಡಿಕೊಂಡ್ರೆ ಪಾಕ ಬಂದಿದೆ ಅಂತ ನೀರಿನಲ್ಲಿ. ನೋಡಿ, ಈ ಥರ ಒಂದು ತಟ್ಟೆಯಲ್ಲಿ ಮಂಡಕ್ಕಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಸಣ್ಣ ಬೌಲು ಪುಟಾಣಿ ಹಾಕ್ತಿದ್ದೀವಿ. ಹುರ್ಗಡ್ಲೆ, ಸ್ವಲ್ಪ ತುರಿದ ಕೊಬ್ಬರಿ ಹಾಕ್ತಾಯಿದ್ದೀವಿ. ಈಗ ಇದಕ್ಕೆ ಬೆಲ್ಲದ ಪಾಕನ ಹಾಕ್ಕೋಬೇಕು. ಈ ಥರ ಒಂದು ಸಣ್ಣ ಜರಡಿಯಲ್ಲಿ ಸೋಸ್ಕೋಬೇಕು ಬೆಲ್ಲದ ಪಾಕನ. ಈ ಥರ ನೋಡಿ, ನಮಗೆ ಎಷ್ಟು ಬೇಕಾಗುತ್ತೆ ಈ ಮಂಡಕ್ಕಿಗೆ ಪಾಕ ಆ ಥರ ಹಾಕ್ಕೋಬೇಕು. ಚೆನ್ನಾಗಿ ಇದನ್ನ ಈ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಕೈಗೆ ನೀರು ಸವರ್ಕೋಬೇಕು. ಕೈಗೆ ನೀರು ಸವರ್ಕೊಂಡು ಈ ಥರ ಉಂಡೆನ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಪುರಿ ಉಂಡೆ ಸರಿಯಾಗಿ ಬಂದಿದೆ ಆಣ ಪಾಕ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಬಿಸಿ ಇದೆ. ಪಾಕ ಹಾಕಿ ಕಲಸಿದ ತಕ್ಷಣ ಕಟ್ಟಬೇಕು, ಚೆನ್ನಾಗಿ ಬರುತ್ತೆ. ನೋಡಿ, ಇವತ್ತಿನ ಮಂಡಾಳು ಉಂಡೆ, ಪುರಿ ಉಂಡೆ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸುಲಭವಾಗಿದೆ ಮಾಡೋದು. ಮನೆಯಲ್ಲಿ ಮಾಡಿಕೊಡಿ, ಮಕ್ಕಳಿಗೆ ಚೆನ್ನಾಗಿ ತಿಂತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.